ಬಾರ ಯವ್ವ ಯಾಕ ಮಾಡಾಗೈತಿ. ನಿನ್ನೆ ತಂದದು ಕಟ್ಟಿಗೆ ಸ್ವಲ್ಪ ಹಸಿ ಇದ್ವಲ್ಲ ಆರ್ಲಂತಂದು ಹೊರಗಿಟ್ಟಿದ್ದೆ. ಎಲ್ಲಿ ಮತ್ತೆ ತೊಯ್ತವೇನ ಜಲ್ದಿ ಬಾ ಹೋಗನ್ ಮನೆಗೆ. ಅಯ್ಯೋ ಪ್ರೇಮಕ್ಕ ಹೌದಾ ಯವ್ವ, ನಾನು ಹೊರಗೆ ಬಿಸಿಲೈತಿ ಒಣ ಹಾಕಿದ್ದೆ. ಈಗ ಹಿಂಗೆ ಮಳಿ ಮಾಡಾಗತ್ತಂತ ಅನ್ಕೊಂಡಿರ್ಲಿಲ್ಲ. ಇವ ನಡಿಯವ ಮೊದಲು ಹೋಗಿ ಮನೆಗೆ ಕಟ್ಟಿಗೆ ಹಾಕೊಂಡಿಲ್ಲ ಅಂದ್ರೆ ಬಾಳೆ ಒಬ್ಬ ಅಂಗಡಿಗೆ ದೋಗತ್ ನಂದು ಅಡಿಗೆ ಮಾಡಕ್ಕೆ ಕಟ್ಟಿಗೆ ಇಲ್ದಂಗೆ ಆಗತ್ತ. ಮಗನ ಮಾರ್ಬಂದೇನಪ್ಪ ರೊಕ್ಕ ತೊಗೊಂಬಂದೆ? ಹ್ಞೂ ಯಪ್ಪ, ಒಂದು ಚೀಲ ಮಾರ್ಬಿಟ್ಟೆ ರೊಕ್ಕ ಮತ್ತು ಬೇಕಲ್ಲ. ಜೋಳನ ಮಾರಿದ್ನಿ, ಇಲ್ಲ ಈಗ ಬಂದು ಇಲ್ಲಿ ಗೋಡೌನ್ ಇದಕ್ಕೆ ಹಾಕಿ ಬಂದೀನಿ. ರೊಕ್ಕ ಕೊಟ್ಟಾರ, ಈಗ ಹೋಗಿ ಕೊಡೋಣ ಬಾ. ನಡಿಯಪ್ಪ, ಏನು ಮತ್ತು ಹಳೆಯರಿಗೆ ಗುಳಿಗೆ ತೊಗೊಳಕ್ ಬೇಕು, ಬಿಡ್ಲಾರ್ದು ಕರ್ಮ ಅಲ್ಲ. ಬೇರೆ ಯಾವ್ದಾರಾಗಿದ್ರೆ ಆಗಲ್ಲ ಅಂತಿದ್ವಿ, ಈಗ ಆರೋಗ್ಯದ ವಿಚಾರ ಅಲ್ಲಪ್ಪ, ಏನು ಮಾಡೋಕ್ಕಾಗಂಗಿಲ್ಲ. ಬಾ ಹೋಗಿ ಕೊಡೋಣ ಬಾ. ಅಲ್ಲ ಇಷ್ಟೊತ್ತಾತ ಇನ್ನೂ ಬರಲಿಲ್ಲ. ಏನು ಇವ್ರು ಎಷ್ಟು ನಾಟ್ಕೊಂಡ್ರೆ ಅಂಜಿಕೆನೇ ಇಲ್ಲ. ನೀವು ಮಾಡ್ತೀನಿ ಅಂತೇಳಿ ಯಪ್ಪ ರೊಕ್ಕ ಇಸ್ಕೊಂಡ್ಬಂದೆ. ಕೊಟ್ರನ್ನ ಯಾರ? ಹ್ಞೂ ನಮ್ಮ ಮಗಳ ಯಾರು ಕೊಡಲಿಲ್ಲ, ಯಾರು ಎಲ್ಲಿ ರೊಕ್ಕ ಹುಟ್ಲಿಲ್ಲ. ಅದ ಮನೆಯಾಗಿತ್ತಲ್ಲ ಒಂದು ಪ್ಯಾಕೆಟ್ ಜೋಳ ಚೀಲ, ಅದನ್ನು ಮಾರಿ ತೊಗೊಂಬಂದಿವು. ತಗೋ ಹಿಡಿ ಕೊಡಪ್ಪ ಮಗನ. ಹಾಂ ಯಪ್ಪ ತಗೋರವ ತಂಗ್ಯವ ರೊಕ್ಕನ. ಲೋಡು ಈಗ ರೊಕ್ಕಿಲ್ಲ, ಮನೆಯಾಗಿದ್ದು ಜೋಳ ಅದು ಕಾಳು ಕಡಿನೋ ಮಾರಿನ ಆತು, ಇನ್ನೇನು ಉಳಿದಿಲ್ಲ ಕೊಡಾಕ. ಮತ್ತು ಇದನ್ನು ಹೆಂಗಾರ ಮಾಡಿ ಅಡ್ಜಸ್ಟ್ ಮಾಡ್ಕೊರವ. ಒಳ್ಳೆ ಬಳಕೆ ಬಡವ ರೊಕ್ಕಿಲ್ಲ. ಅಯ್ಯ ಅಣ್ಣ ನನಗೇನು ಗೊತ್ತಾಗಲ್ಲನ, ನಾನೇನು ಬೇಕಂತ ಕೇಳಿನೇನಪ್ಪ. ಅಯ್ಯೋ ಅಲ್ಲ ಮತ್ತು ಗುಳಿಗೆ ಟಾನಿಕ್ ಅದು ಇದು ಅಂತಂದು ಅದು ಬೇಕಿತ್ತಲ್ಲ, ಅದಕ್ಕೆ ಆ ತಗೋರಪ್ಪ. ಏನು ಕೇಳಲ್ಲ ತಗೋ. ಯಪ್ಪ ನಡಿ ಹೊಲ ಕಡೆ ಹೋಗೋಣ. ಆಹಾ ರೊಕ್ಕ ಬಂದು. ಆಯ್ತು ನಾವು ಅಂದ್ಕೊಂಡಂಗೆ ರೊಕ್ಕ ಬಂದು. ಹೋಗಿ ಮೊದಲ ನನ್ನ ಗಂಡ ತೋರಿಸ್ಬೇಕು. ತಡಿ ತೋರಿಸ್ತೀನಿ. ಎಷ್ಟು ಕೆಟ್ಟದಾಳಕಿ, ಮನ್ಯಾಗ ಊಟಕ್ಕೆ ಕಾಳು ಕಡೆ ಇದ್ದದನ್ನು ಮಾಡಿಸಿ ರೊಕ್ಕ ತೊಗೊಳಕತ್ತಾಳಂದ್ರೆ ಈಕಿಗೆ ಮನುಷ್ಯತ್ವನ್ನದೇ ಇಲ್ಲ ಆಕಿಗೆ. ಅಲ್ಲ ಎಲ್ಲ ದೋಚ್ಕೊಂಡು ಬಾಚ್ಕೊಂಡು ಮನೆಯೆಲ್ಲ ಇವ್ರದ್ದು ಬರೆದು ಮಾಡಿ ಇವ್ರನ್ನ ಬೇಗ ನಿಲ್ಲಿಸಿ ತಾನು ಮಾತ್ರ ಆರಾಮಿರ್ಬೇಕಂತ. ಅಲ್ಲ ತವ್ರ ಮನೆ ಅನ್ನದಾರ ಅರು ಬೇಡ ಈಕಿಗೆ. ಎಷ್ಟರ ಇರ್ಬೇಕು ಸೊಕ್ಕು. ಮಾಡ್ತೀನಿ ಈಕಿನ. ಯಾವಾಗ ಕುಂತಾಯಿ ಹೆಂಗ್ ಕುಂತಾಯಿ ಏನ ಊಟ ಹೋಗವಲ್ತಲ್ಲ. ಹೋತಯ್ಯವ ಅಲ್ಲ ಕಾಗಿ ಮುಟ್ಬಿಟ್ನಲ್ಲ ನಾನು. ಯವ್ವ ಪುಣೆ ತಲೆ ಪಲಿ ಕುಕ್ಲಿಲ್ವಾ? ತಲೆ ಕುಡಿದ್ರೆ ತಲೆಗೆ ಏನಾರ ಕಾಗಿ ಕುಕ್ಕಿತ್ತಂದ್ರೆ 6 ತಿಂಗಳದಾಗ ಸಾವು ಅಂತ ಅಂತಾರಪ್ಪ. ಯವ್ವ ಪುಣೆ ಕಾಗಿ ಮುಟ್ಟ ಜಾಕನಾರ ಮಾಡ್ತೀನಿ. ರೊಕ್ಕ ಎಲ್ಲಿ ಬಿಸಾಕಿದ್ನವ ಯವ್ವ ನಾನು? ಎಲ್ಲಿದ್ದ ರೊಕ್ಕ? ಕೈಯಾಗೂ ಇಲ್ಲ, ಕೆಳಗೂ ಬಿಟ್ಟಿಲ್ಲ. ಎಲ್ಲಿ ಹೋಗದ್ನೆ ಯವ್ವ ರೊಕ್ಕ ನಾನು? ಅಲ್ಲ ನಾಯಿ ಇಲ್ಲ ಐತಿ, ಯಾವ ಏನೋ ಬಂದಿಲ್ಲ ಹಿಡ್ಕೊಂಡು ಹೋಗಕ್ಕೆ. ಅಲ್ಲ ನಾಯಿರ ಯಾಕೆ ರೊಕ್ಕ ಹಿಡ್ಕೊಂಡು ಹೋಗುತ್ತೆ? ಅದು ಇಲ್ಲ ನಮ್ಮ ಮನೆ ನಾಯಿ ಸಾಕಿದ್ ನಾಯಿ. ಅಯ್ಯೋ ದೇವ್ರೆ, ಅಲ್ಲ ಕಾಗಿನ ಹಿಡ್ಕೊಂಡು ಹೋಗ್ತಾನ ನಾನು? ಅಯ್ಯೋ ಕಾಯಿ ಮತ್ತೆ ಬಂತಲ್ಲ, ಆದ್ರೆ ಅಂತಲ್ಲಿ ರೊಕ್ಕನೇ ಇಲ್ಲ. ಅಲ್ಲ ಅದ್ಯಾಕೆ ನನ್ನ ಅಷ್ಟು ನಮ್ಮನೆ ಹಾರ್ಕೊಂತ ನೋಡಕತ್ತೈತಿ? ಕೈಯಾಗಿನ ರೊಕ್ಕ ಎಲ್ಲಿ ಹೋದ್ವು? ಅಲ್ಲ ಅದು ಯಾಕೆ ಆಗ್ಯದ? ಅದ್ಯಾಕೆ ನನಗೆ ಇಷ್ಟು ಗಂಟು ಬಿದ್ದದ? ಅಯ್ಯೋ ದೇವ್ರೆ, ಎಷ್ಟೊತ್ತು ಓಡ್ತಿ? ಯಾಕೆ ಹಂಗೆ ಕುಡಿ ಬರಕತ್ತಿ? ಇಷ್ಟೇ ಗಾಬರಿಗಿದ್ದು ಏನಾತ? ಏನ ಕಾಗಿ ಬೆನ್ನತ್ತೈತೆ? ಅಲ್ಲೇ ಕಾಗಿ ನಿನಗೆ ಯಾಕೆ ಬೆನ್ನತ್ತೈತಿ? ಅಲ್ಲ ಏನಾರ ಹೋಗ್ಬಿಡು, ಈ ಒಳ ಬಂದು ಎಲ್ಲ ಬರೋದಿಲ್ಲ ಬಿಡು, ಹೋಲತ್ತಾಗ. ಅದ್ಯಾಕ ಏನಾರ ಕಾಗಿ ಒಂದೊಂದ್ಸಲ ಅವಕ್ಕೆ ತಲೆ ಕೆಟ್ಟಿರ್ತಾವ. ಒಂದೊಂದು ಕಾಗಿಗೆ ಹಂಗೆ ಮಾಡ್ತಿರ್ತಾವ. ಮನುಷ್ಯರ್ ಕಂಡು ತಲೆ ಕುಕ್ಕದು ಹಂಗೆ ಮಾಡ್ತಿರ್ತಾವ. ಒಳ ಬಂದು ಎಲ್ಲ ಏನು ಮುಟ್ಟಿಲ್ಲ ಹೋದಿಲ್ಲ? ಏನ ಕಾಗಿ ಹಂಗ ಕುಂತಿತ್ತ? ಅಲ್ಲ ಏನಾರ ತಿನ್ನೋದು ಬಂದ ಹಿಡ್ಕೊಂಡಿದ್ದಿ, ಅದಕ್ಕೆ ಬಂದು ತಿನ್ನಕ್ ತಗೊಂಡಿರ್ತಾವ. ಹೋಗಿ ಜಾಕ ಮಾಡು, ಹೋಗಿ ಹಣ್ಣು ಹೋಗಿ ದೀಪ ಹಚ್ಚ, ಏನಾಗಲ್ಲ. ಈಗ ಅಪ್ಪ ಅಣ್ಣ ಬಂದಿದ್ರ ಮನೆಗಿದ್ದು ಒಂದು ಜೋಳ ಚೀಲ ಮಾರಿ ರೊಕ್ಕ ತಗೊಂಡು ನಿನ್ ಗಂಡಗ ಔಷಧ ಟಾಣಿಕ ಕೊಡಿಸುವ ಅಂತಂದು ಇನ್ನಂಬಿಕೆ ಬಿಡ ರೊಕ್ಕಿಲ್ಲ ಇದ್ದು ಮನೇಲಿ ಮಾಡಿ ತಂದು ಕೊಟ್ಟಿವಿ ಅಂತೇಳಿ ರೊಕ್ಕ ಕೈಯ ಕೊಟ್ರಿ. ಅವ್ರು ಹೋಗಕ್ಕೆ ನಾನು ರೊಕ್ಕ ನೋಡ್ಕೊಂತ ಯಪ್ಪ ಅಂತೂ ಎಂತೂ ರೊಕ್ಕ ಬಂದ್ವಲ್ಲ ನನ್ ಗಂಡ ಹೋಗಿ ತೋರ್ಸಂತಡಿ ಅಂತ ಖುಷಿಯಿಂದ ರೊಕ್ಕ ನೋಡತ್ತಿದ್ರಿ. ರೊಕ್ಕ ಒಮ್ಮಿದ ಮಕ್ಳಿಗೆ ಮಾಯಾಗಿ ಕಾಯಾಗಿ ಕಾಗಾಗಿ ಹಾರಾಡಕತ್ರಿ. ಹಂಗ ನನಗೆ ಬೆನ್ನ ಹತ್ತೆ ಬಿಟ್ಟೈತ್ರಿ. ರೊಕ್ಕ ಎಲ್ಲ ಹುಡುಕಾಡಿದ್ರಿ. ನಾನೇನಾರ ಕಾಯಿ ಹಂಗ ಬಂದ್ ಕುಂತಿರ್ಬೇಕು, ರೊಕ್ಕ ಎಲ್ಲಾರ ಕೈ ಬಿಟ್ಟಿರ್ಬೇಕು ಅಂತ ಹುಡುಕಾಡಿದ್ರಿ. ರೊಕ್ಕ ಇಲ್ರಿ, ರೊಕ್ಕನ ಕಾಗಿ ಆಗ್ಬಿಡ್ತ್ರಿ. ಮಾಯಾವಿ ಕಾಗಿ ಆಯ್ತ್ರಿ, ಅದು ನನಗೆ ಬೆನ್ನ ಹತ್ರಿ. ಅಲ್ಲ ರೀ ಅದೇಂಗ್ರಿ ರೊಕ್ಕ ಕಾಗಿ ಹಾಕ್ಸಾದ್ರಿ? ಯವ್ವ ದೇವ್ರಿ ರೊಕ್ಕ ಕಾಗಿ ಆಯ್ತ್ರಿ. ರೊಕ್ಕ ಎಲ್ಲದವ್ರಿ ಕೈಯಾಗ ನೋಡ್ರಿ ಬಲ್ಗ ಹಿಡ್ಕೊಂಡ್ ಬಂದಿನಿ. ನಮ್ಮಪ್ಪ ನಮ್ಮಣ್ಣ ಕೊಟ್ಟಿದ್ರಿ. ಕರೆ ಹೋದ್ರ ಅವ್ರು ಕೊಟ್ಟು ಹೋಗೋವರೆಗೂ ನನ್ನ ಕೈ ರೊಕ್ಕಿದ್ವು. ಆರವತ್ತ ಹೋಗತ್ಲೆ ನನ್ನ ಕೈಯಾಗ ಕಾಗಾತ್ರಿ. ಅದೇಂಗ್ ಕಾಗಾತು? ರೊಕ್ಕನ ಇಲ್ದಂಗಾತ್ರಿ. ಮತ್ತ ಕಾಗಾಗಿ ಓಡೋಗ್ಬಿಡ್ತ್ರಿ, ಬುರ್ರ ದಾರ್ಗಡ್ ಹೋಗ್ಬಿಡ್ತ್ರಿ ರೊಕ್ಕ ಕಾಯಾಗಿ. ಏನ ರೊಕ್ಕ ಕಾಯಿ ಆತ? ಅಲ್ಲೇ
ಕನಸ್ಕಂಡೇನೋ ನಿನ್ನಿಲಿಂದ ಯಾಕೋ ಒಂಥರ ಆಡಕತ್ತಿ ನಮ್ಮವ್ವ ದೇವ್ ಅದ್ಲು ಅಂತಂದು ಕನಸ್ನಾಗ ಏನಾನ ಅಂತಿದಿ. ಈಗ ನೋಡ್ ರೊಕ್ಕ ಕಾಗ್ಯಾತ ಅಂತಿದಿ. ಅಲ್ಲ ಎಲ್ಲರ ನಂಬ ಮತ್ತ ಯಾರ ನಂಬ್ತಾರ? ರೊಕ್ಕ ಎಲ್ಲರ ಕಾಗ ಸಾಧ್ಯ ಅನ್ಲೇ? ಅದು ಎಲ್ಲಿಂದ? ನೀನ ಏನಾರ ನಿಮ್ಮವ್ವ ದೇವ್ ಬಂದ ಅಂತ ನಾಟಕ ಮಾಡ್ತಿದ್ದಲ್ಲ, ಆ ಭ್ರಮೆ ಒಳಗೆ ನಿನ್ನೆ ರಾತ್ರಿ ಏನೇನ ಮಾತಾಡಿದಿ. ಯಾಕೋ ಒಂದು ನಮ್ನಿನ ಐತಿ. ರೊಕ್ಕನ ಎಲ್ಲರ ಬೀಸೋಗದೆ ಏನ ಕಾಗಿ ಹೊಡ್ಯಾಕ್ ಹೋಗಿ ನೋಡ್ಲೆ ಎಲ್ಲರ ಅಲ್ಲೆಲ್ಲರ ಜಾಲೆ ಪಾಲೆ ಹೋಗದಿ ನೋಡ್ಲೆ. ಇಲ್ಲ ರೀ, ನಿಜವಾಗೂ ನಾನು ಏನೋ ಹೋಗ್ಯಾಕ ಹೋಗಿಲ್ಲ. ಹಿಂಗ ಹಿಂಗ ನಿಂತಿನಲ್ಲ, ಹಿಂಗ ಕೈ ರೊಕ್ಕ ಹಿಡ್ಕೊಂಡಿದ್ರಿ, ಕೈಯಾಗ ಬಂದ್ ಕುಂತ್ರಿ ಕಾಗಿ. ಅಯ್ಯ ಕಾಗಿ ಕಾಗಿ ಅನ್ನೋದ್ರಾಗ ಅದು ಬುರ್ರತ ಹಾರೈತ್ರಿ. ಅಯ್ಯವ್ವ ಕಾಯಿ ಹಾರ್ದಲತ್ ಮ್ಯಾಕ್ ಮಕ್ಕ ಐತ್ ನೋಡಿದ್ರಿ, ಕೈಯಾಗ ಕೆಳಗ. ಆಮೇಲೆ ಅದು ಹೋತ್ರಿ ಮುಂದ್ಕತ್ತ. ಹೋದ್ಮೇಲೆ ನೋಡಿದ್ರಿ ಕೈಯಾಗ ರೊಕ್ಕ ಇದ್ದಿಲ್ರಿ. ಆಮೇಲೆ ಕೈಯಾಗ ನೋಡಿದ್ರಿ ಇಲ್ಲ ರೀ ರೊಕ್ಕ. ಅಲ್ಲೇ ಎಲ್ಲರ ಕೆಳಗೇನಾರ ಕೈ ಬಿಟ್ಗಿಟ್ಟೇನ ಅಂತ ನೋಡಿದ್ರಿ. ನಾಯಿ ಬೈ ಹಿಡ್ಕೊಂಡು ನಮ್ಮ ನಾಯಿ ಅಲ್ಲೇ ಐತಿ. ಏನು ಇಲ್ಲ ರೀ, ಎಲ್ಲೋ ಮಾಯ ರೀ, ಎಲ್ಲ ಮಾಯವೋ. ರೊಕ್ಕ ಎಲ್ಲೇ ಮಾಯವೋ ಗೊತ್ತಾಗಲ್ತ್ರಿ. ರೊಕ್ಕ ಗೊತ್ತಿಲ್ರಿ. ನಮ್ಮಪ್ಪ ನಮ್ಮಣ್ಣ ಜೋಳ ಮನೇನ್ ಜೋಳ ಮಾರಿ ರೊಕ್ಕ ತಂದಿದ್ದ. ಇನ್ನು ಕೊಡೋಂಗಿಲ್ಲವಾ ಕೇಳಬೇಡ ಅಂದಿದ್ದ. ಇನ್ನು ಯಾವ ಮಕ್ಕ ಇಟ್ಕೊಂಡು ಕೇಳ್ರಿ. ಕೈಯ ಬಂದ ರೊಕ್ಕ ಮಾಯ ಆಗೈತಂದ್ರೆ ಏನ್ ಹೇಳ್ಬೇಕ್ರಿ ಇದಕ್ಕ? ನೋಡ್ರಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡ್ರಿ. ಬೆಳಗ್ಗಿನ ನಾನು ವಿಡಿಯೋ ಹಾಕಬೇಕಾಗಿತ್ತು. ಎಲ್ಲ ನಾನು ನಿನ್ನೆ ಹೆಂಗೆ ನಾನು ವಿಡಿಯೋ ಮಾಡ್ಕೊಂಡಿದ್ದೆ, ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿತ್ತು. ಕರೆಕ್ಟ್ 10 ಗಂಟೆಗೆ ನಮ್ಮ ಮನೆಯವರು ಊಟ ಮಾಡಿ ಹೋದ್ಮೇಲೆ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಹಾಗಾಗಿ ನಾನು ಅವಾಗ ನಮ್ಮ ಮನೆಯವರು ಸ್ನಾನಗಿನ ಮಾಡಿಕೊಂಡು ಹೊರಗೆ ಹೊಂಟಿದ್ರು. ಅದಾದಮೇಲೆ ನಾನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದು ಏನಾಯ್ತಂದ್ರೆ ನಮ್ಮ ಮನೆಯವರು ಹೊರಗೆ ಹೋದ ತಕ್ಷಣ ಅದೇ ಜಸ್ಟ್ ಮನೆ ಬಿಟ್ಟು ಹೊರಗೆ ಹೋಗ್ಯಾರಿ. ಅಲ್ಲೊಂದು ಸ್ವಲ್ಪ ಹೋದ ತಕ್ಷಣ ಯಾರ್ದೋ ಬೇರೆ ಯಾರೋ ಗಾಡಿ, ಇವರು ಸರಿಯಾಗಿ ರೂಟ್ನೊಳಗೂ ಅದಾರ, ಆದ್ರೆ ಅವನು ಯಾರೋ ಒಂದು ಸ್ಪೀಡಾಗಿ ಬಂದು ಇವ್ರ ಗಾಡಿಗೆ ಗುದ್ದುಬಿಟ್ಟಾರ. ಹಾಗಾಗಿ ಸ್ವಲ್ಪ ಇವ್ರಿಗೆ ಆಕ್ಸಿಡೆಂಟ್ ಆಗಿ ಸ್ವಲ್ಪ ತ್ರಾಸಾಗಿ ಹಾಸ್ಪಿಟ್ಲಿಗೆ ಅದೀನಿ ರೀ ನಾನು. ಇದು ಒಂದು ವಿಡಿಯೋ ನಾನು ಹೆಂಗೂ ಡೌನ್ಲೋಡ್ ಮಾಡಿದ್ನಲ್ಲ, ಅದಕ್ಕೆ ನಿಮಗೆ ಒಂದು ಮೆಸೇಜೂ ನಾನು ತಿಳಿಸ್ದಂಗೆ ಆಗುತ್ತೆ. ಯಾಕೆ ಮತ್ತು ನಾನು ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ನಿಮಗೂ ಅನಿಸ್ಬೋದು. ನನಗೂ ಒಂಥರ ಯಾಕೆ ಅವ್ರೇನು ಪಾಪ ಎಲ್ಲ ನನ್ನ ಸಲ ವಿಡಿಯೋ ಹಾಕ್ತಾರ ಅಂತ ಕಾಯ್ತಿರ್ತಾರಲ್ಲ ಅಂತ ನನಗೂ ಒಂಥರ ಇತ್ತು. ಅದಕ್ಕೆ ಈಗ ರಾತ್ರಿ ನಾನು ಅಪ್ಲೋಡ್ ಮಾಡಕತ್ತೀನಿ ರೀ. ದಯವಿಟ್ಟು ನಾನು ಕ್ಷಮಿಸ್ರಿ. ನಮ್ಮ ಮನೆಯವರು ಸ್ವಲ್ಪ ಹಾಸ್ಪಿಟ್ಲಿಗೆ ಭಾಳ ತ್ರಾಸ ಐತಿ ಕಾಲಿಂದು. ಅವರಿಗೆ ಸ್ವಲ್ಪ ಆಪ್ರೇಷನ್ನು ಮಾಡಂತ ಹೇಳಿರಿ. ನಾನು ಹಾಸ್ಪಿಟ್ಲಿಂದ ಬಂದ ತಕ್ಷಣ ಮತ್ತೆ ನಾನು ರೆಗ್ಯುಲರಾಗಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಕಾಯ್ತಿರಲ್ಲ,